ಹಾಯ್ ಸ್ನೇಹಿತರೆ, ಲೀಗಲ್ ಸ್ಟಡಿ ಕಾನೂನು ಅಭ್ಯಾಸ ಈ ನಿಮ್ಮ ಚಾನಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋಗಳಲ್ಲಿ ಕಾನೂನು ಪದಗಳ ಸರಣಿ 1 ಮತ್ತು 2ರಲ್ಲಿ ಕಾನೂನಾತ್ಮಕ ಪದಗಳ ಬಗ್ಗೆ ತಿಳಿಸಿದ್ದಾಗಿದೆ. ಹಾಗೆಯೇ ನಿಮ್ಮೆಲ್ಲರ ಅಭಿಪ್ರಾಯದಂತೆ ಈ ವಿಡಿಯೋದಲ್ಲಿ ಕಾನೂನು ಪದಗಳ ಸರಣಿ 3ರಲ್ಲಿ CPC, BNSS, BNS, ಹಿಂದೂ ಲಾ, ಕಾಂಟ್ರಾಕ್ಟ್ ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ಶಬ್ದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೂ ಮುನ್ನ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಓಕೆ, 81ನೇ ಪದ FAMILYLAW, ಫ್ಯಾಮಿಲಿ ಲಾ ಅಂದರೆ ಕೌಟುಂಬಿಕ ಕಾನೂನು. 82ನೇ ಪದ FULLBLOOD, ಫುಲ್ ಬ್ಲಡ್, ಪೂರ್ಣ ರಕ್ತ. 83ನೇ ಪದ HALFBLOOD, ಹಾಫ್ ಬ್ಲಡ್, ಅರ್ಧ ರಕ್ತ. 84ನೇ ಪದ ANCESTOR, ಆನ್ಸಿಸ್ಟರ್, ಪೂರ್ವಜ. 85ನೇ ಪದ AGNATE, ಆಗ್ನೇಟ್ ಅಂದರೆ ಸಗೋತ್ರಿ. 86ನೇ ಪದ HEIR, ಹೇರ್ ಅಂದರೆ ವಾರಸುದಾರರು. 87ನೇ ಪದ COGNATE, ಕಾಗ್ನೇಟ್, ಸ್ವಜಾತೀಯ. 88ನೇ ಪದ TESTAMENTERRYSUCCESSION, ಟೆಸ್ಟಮೆಂಟ್ರಿ ಸಕ್ಸೆಷನ್ ಅಂದರೆ ಮರಣಶಾಸನದ ಉತ್ತರಾಧಿಕಾರ. 89ನೇ ಪದ MAINTENANCE, ಮೇಂಟೆನೆನ್ಸ್ ಅಂದರೆ ಜೀವನಾಂಶ. 90ನೇ ಪದ ADOPTIONS, ಅಡಾಪ್ಷನ್ಸ್ ಅಂದರೆ ದತ್ತು ಸ್ವೀಕಾರ. 91ನೇ ಪದ WIDOW, ವಿಡೋ ಅಂದರೆ ವಿಧವೆ. 92ನೇ ಪದ PLAINT, ಪ್ಲೇಂಟ್ ಅಂದರೆ ವಾದಪತ್ರ. 93ನೇ ಪದ PLACEOFSUEING, ಪ್ಲೇಸ್ ಆಫ್ ಸೂಯಿಂಗ್ ಅಂದರೆ ದಾವೆ ಹೂಡಬೇಕಾದಂತಹ ಸ್ಥಳ. 94ನೇ ಪದ SUMMONS, ಸಮನ್ಸ್, ಇದು ಕೂಡ ಕನ್ನಡದಲ್ಲಿ ಸಮನ್ಸ್ ಅಂತ ಅರ್ಥ ಕೊಡುತ್ತೆ. 95ನೇ ಪದ EXECUTION, ಎಕ್ಸಿಕ್ಯೂಷನ್ ಅಂದರೆ ಅಮಲ್ಜಾರಿ. 96ನೇ ಪದ DECREE, ಡಿಕ್ರಿ, ಕನ್ನಡದಲ್ಲಿ ಕೂಡ ಇದನ್ನು ಡಿಕ್ರಿ ಅಂತ ನಾವು ಅನುವಾದ ಮಾಡಬಹುದು. 97ನೇ ಪದ ATTACHMENT, ಅಟ್ಯಾಚ್ಮೆಂಟ್ ಅಂದರೆ ಜಪ್ತಿ. 98ನೇ ಪದ SUITS, ಸೂಟ್ಸ್ ಅಂದರೆ ದಾವೆಗಳು. 99ನೇ ಪದ ADJOURNMENTS, ಅಡ್ಜರ್ನ್ಮೆಂಟ್ಸ್ ಅಂದರೆ ಮುದ್ದತ್ತು. 100ನೇ ಪದ ISSUES, ಇಶ್ಯೂಸ್ ಅಂದರೆ ವಿವಾದಾಂಶಗಳು. 101ನೇ ಪದ WRITENSTATEMENT, ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ಪ್ರತಿವಾದ ಪತ್ರ. 102ನೇ ಪದ CROSSOBJECTIONS, ಕ್ರಾಸ್ ಆಬ್ಜೆಕ್ಷನ್ಸ್ ಅಂದರೆ ಎದುರು ಆಕ್ಷೇಪಣೆ.
ಮೂರನೆಯ ಪದ COSTS ಖರ್ಚು ಅಂದರೆ ನ್ಯಾಯಾಲಯದಲ್ಲಿ ಆದಂತಹ ಖರ್ಚು. 104ನೆಯ ಪದ AFFIDAVITS ಅಫಿಡವಿಟ್ಸ್ ಅಂದರೆ ಪ್ರಮಾಣ ಪತ್ರ. 105ನೆಯ ಪದ SETOFF ಸೆಟ್ ಆಫ್ ಅಂದರೆ ವಜಾವಟ್ಟು. 106ನೆಯ ಪದ ಕೌಂಟರ್ ಕ್ಲೇಮ್ COUNTERCLAIM ಅಂದರೆ ಕೌಂಟರ್ ಕ್ಲೇಮ್ ಎದುರು ಕ್ಲೇಮು. 107ನೆಯ ಪದ HEARING ಹೇರಿಂಗ್ ಅಂದರೆ ಸುನಾವಣೆ. 108ನೆಯ ಪದ ARREST ಅರೆಸ್ಟ್ ಅಂದರೆ ದಸ್ತಗಿರಿ. 109ನೇ ಪದ RESJUDICATA ರೆಸ್ ಜುಡಿಕಾಟ ಅಂದರೆ ಪೂರ್ವ ನ್ಯಾಯ. 110ನೇ ಪದ INJUNCTIONS ಇಂಜಂಕ್ಷನ್ಸ್ ಅಂದರೆ ನಿರ್ಬಂಧಕಾಜ್ಞೆ. 111ನೇ ಪದ INTERPLEADERSUIT ಇಂಟರ್ಪ್ಲೀಡರ್ ಸೂಟ್ ಅಂದರೆ ಅಂತರ್ವಾದ ದಾವೆ. 112ನೇ ಪದ JOINDEROFPARTIES ಜಾಯಿಂಡರ್ ಆಫ್ ಪಾರ್ಟೀಸ್ ಅಂದರೆ ಪಕ್ಷಗಾರರ ಸೇರ್ಪಡೆ. 113ನೇ ಪದ INVESTIGATIONS ಇನ್ವೆಸ್ಟಿಗೇಷನ್ಸ್ ಅಂದರೆ ತನಿಖೆ. 114ನೇ ಪದ REJECTIONOFPLAINT ರಿಜೆಕ್ಷನ್ ಆಫ್ ಪ್ಲೇಂಟ್ ಅಂದರೆ ವಾದಪತ್ರದ ತಿರಸ್ಕಾರ. 115ನೇ ಪದ LIMITATION ಲಿಮಿಟೇಷನ್ LAW ಲಾ ಲಿಮಿಟೇಷನ್ ಲಾ ಅಂದರೆ ಕಾಲಪರಿಮಿತಿ ಕಾನೂನು. 116ನೇ ಪದ PLAINTIFF ಪ್ಲೇಂಟಿಫ್ ಅಂದರೆ ವಾದಿ. 117ನೇ ಪದ DEFENDANT ಡಿಫೆಂಡೆಂಟ್ ಅಂದರೆ ಪ್ರತಿವಾದಿ. 118ನೇ ಪದ SUBJECTMATTER ಸಬ್ಜೆಕ್ಟ್ ಮ್ಯಾಟರ್ ವಸ್ತು ವಿಷಯ. 119ನೇ ಪದ APPEALS ಅಪೀಲ್ಸ್ ಅಂದರೆ ಮೇಲ್ಮನವಿ. 120ನೇ ಪದ PRELIMINARY ಪ್ರಿಲಿಮಿನರಿ ಅಂದರೆ ಪ್ರಾರಂಭಿಕ ಅಥವಾ ಪ್ರಾಥಮಿಕ ಅಂತ ಅರ್ಥವನ್ನು ಕೊಡುತ್ತೆ. 121ನೇ ಪದ PROCLAMATION ಪ್ರೊಕ್ಲೇಮೇಷನ್ ಅಂದರೆ ಉದ್ಘೋಷಣೆ. 122ನೇ ಪದ PLEADING ಪ್ಲೀಡಿಂಗ್ಸ್ ಅಂದರೆ ವಾದ ಮತ್ತು ಪ್ರತಿವಾದ ಪತ್ರ ಎರಡನ್ನು ಸೇರಿದರೆ ಪ್ಲೀಡಿಂಗ್ಸ್ ಅಂತ ಅರ್ಥ ಆಗುತ್ತೆ. 123 ಅಂದರೆ 123ನೇ ಪದ LEGALDISABILITY ಲೀಗಲ್ ಡಿಸ್ಯಾಬಿಲಿಟಿ ಅಂದರೆ ಅಸ್ವಸ್ಥ. 124ನೇ ಪದ FREECONSENT ಫ್ರೀ ಕನ್ಸೆಂಟ್ ಅಂದರೆ ಮುಕ್ತ ಸಮ್ಮತಿ.
125ನೇ ಪದ UNDUEINFLUENCE ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂದರೆ ಅನುಚಿತ ಪ್ರಭಾವ. 126ನೇ ಪದ MISREPRESENTATION ಮಿಸ್ ರಿಪ್ರೆಸೆಂಟೇಷನ್ ಅಂದರೆ ತಪ್ಪು ನಿರೂಪಣೆ. 127ನೇ ಪದ VOIDAGREEMENTS ವೈಡ್ ಅಗ್ರಿಮೆಂಟ್ಸ್ ಅಂದರೆ ಅನೂರ್ಜಿತ ಕರಾರು. 128ನೇ ಪದ VOID ವೈಡ್ ಅಂದರೆ ಅನೂರ್ಜಿತ ಅಂತ ಅರ್ಥವನ್ನು ಕೊಡುತ್ತೆ. 129ನೇ ಪದ CONTINGENT ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅಂದರೆ ಅನಿಶ್ಚಿತ ಕರಾರು. 130ನೇ ಪದ CONTRACTOFINDEMNITY ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂದರೆ ನಷ್ಟ ಭರ್ತಿ ಕರಾರು. 131ನೇ ಪದ CONTRACT ಆಫ್ ಅಂದರೆ OF GUARENTEE ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂದರೆ ಖಾತರಿಯ ಕರಾರು. 132ನೇ ಪದ CREDITOR ಕ್ರೆಡಿಟಾರ್ಸ್ ಅಂದರೆ ಸಾಲಿಗ. 133ನೇ ಪದ DEBTOR ಡೆಬ್ಟಾರ್ ಅಂದರೆ ಸಾಲಗಾರ. 134ನೇ ಪದ SURETY ಶೂರಿಟಿ ಅಂದರೆ ಭದ್ರತೆ. 135ನೇ ಪದ BAILMENT ಬೇಲ್ಮೆಂಟ್ ಅಂದರೆ ಸರಕು ರಕ್ಷಣೆ. 136ನೇ ಪದ BAILEE ಬೇಲಿ ಅಂದರೆ ಸರಕು ರಕ್ಷಕ. 137ನೇ ಪದ PLEDGE ಪ್ಲೆಡ್ಜ್ ಅಂದರೆ ಗಿರವಿ. 138ನೇ ಪದ RATIFICATION ರ್ಯಾಟಿಫಿಕೇಶನ್ ಅಂದರೆ ಅನುಸಮರ್ಥನೆ. 139ನೇ ಪದ REVOCATION ರಿವೋಕೇಶನ್ ಅಂದರೆ ಹಿಂಪಡೆಯುವಿಕೆ. ಕೊನೆಯ ಪದ 140ನೇ ಪದ CONTRACT ಕಾಂಟ್ರಾಕ್ಟ್ ಅಂದರೆ ಕರಾರು. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಟ್ಟು 60 ಪದಗಳಿದ್ದು ಕಾನೂನು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿದೆ ಎಂದು ಭಾವಿಸ್ತಾ, ಇನ್ನೂ ಹೆಚ್ಚಿನ ಕಾನೂನಾತ್ಮಕ ಪದಗಳು ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ, ಮುಂದಿನ ವಿಡಿಯೋದಲ್ಲಿ ದೇಶದ ಪ್ರಮುಖ ಪ್ರಕರಣಗಳನ್ನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಹೆಚ್ಚು ಕಾನೂನು ವಿದ್ಯಾರ್ಥಿಗಳಿಗೆ ತಿಳಿಸಿ ಅಂತ ಹೇಳುತ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.